ಅನೇಕ ಬಾರಿ ಊಬರ್, ಓಲಾ ಅಥವಾ ರ್ಯಾಪಿಡೋದಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡಿದಾಗ ಮೊದಲು ಹೇಳಲಾಗುವ ದರವೇ ಒಂದಿರುತ್ತೆ ಮತ್ತು ಪ್ರಯಾಣದ ನಂತರ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ಬುಕ್ಕಿಂಗ್ ರದ್ದು ಮಾಡುವಂತೆ ಕೇಳಲಾಗುತ್ತೆ. ಬುಕ್ಕಿಂಗ್ ಮಾಡುವ ಮೊದಲು 20 ರೂಪಾಯಿ ಸೇರಿಸಿದ್ರೆ ಬೇಗನೆ ಕ್ಯಾಬ್ ಸಿಗತ್ತೆ ಅಂತ ಅಪ್ಲಿಕೇಶನ್ ಹೇಳುತ್ತೆ. ಸಾಮಾನ್ಯವಾಗಿ ಇಂತಹ ಹಲವು ವಿಷಯಗಳು ದಿನನಿತ್ಯ ಕ್ಯಾಬ್ ಬುಕ್ ಮಾಡೋರ ಅನುಭವಕ್ಕೆ ಖಂಡಿತ ಬಂದಿರುತ್ತೆ. ಇವುಗಳನ್ನ ಡಾರ್ಕ್ ಪ್ಯಾಟರ್ನ್ಗಳು ಅಂತ ಕರೆಯಲಾಗುತ್ತೆ. ವೆಬ್ಸೈಟ್ಗಳು ಅಥವಾ ಅಪ್ಲಿಕೇಶನ್ಗಳಲ್ಲಿ ವಿನ್ಯಾಸಗೊಳಿಸಲಾದ ತಂತ್ರವೇ ಈ ಡಾರ್ಕ್ ಪ್ಯಾಟರ್ನ್ಗಳು. ಬಳಕೆದಾರರು ನಿಜವಾಗಿಯೂ ಬೇಕಿರದೆ ಇದ್ದದ್ದನ್ನ ಮಾಡುವಂತೆ ವಂಚಿಸೋದು, ತಿಳಿಯದೆ ಏನನ್ನಾದ್ರೂ ಖರೀದಿ ಮಾಡೋದು ಅಥವಾ ಅನಗತ್ಯ ಮಾಹಿತಿ ಹಂಚಿಕೊಳ್ಳುವಂತೆ ಮಾಡೋದು, ಇವೆಲ್ಲವೂ ಆಗೋದು ಈ ಡಾರ್ಕ್ ಪ್ಯಾಟರ್ನ್ಗಳಿಂದ. ಈ ಡಾರ್ಕ್ ಪ್ಯಾಟರ್ನ್ಗಳು ಯಾವ್ಯಾವು? ಮೊದಲೇದು ಗುಪ್ತ ಬೆಲೆ ನಿಗದಿ. ಕ್ಯಾಬ್ ಬುಕ್ ಮಾಡಿದಾಗ ಒಂದು ದರವನ್ನ ಹೇಳಲಾಗುತ್ತೆ. ಗಮ್ಯಸ್ಥಾನ ತಲುಪಿದ ನಂತರ ಅಂತಿಮ ಮೊತ್ತ ಜಾಸ್ತಿನೇ ಇರುತ್ತೆ. ಒಂದು ಸಮೀಕ್ಷೆಯ ಪ್ರಕಾರ 59% ಬಳಕೆದಾರರು ಇದನ್ನ ನಿಯಮಿತವಾಗಿ ಅನುಭವಿಸಿದ್ದಾರೆ. ಎರಡನೇದು ಬಲವಂತದ ಕ್ರಮ. ಇಲ್ಲಿ ಗ್ರಾಹಕ ತನ್ನದಲ್ಲದ ತಪ್ಪಿಗೆ ಕಿರಿಕಿರಿ ಎದುರಿಸಬೇಕಾಗತ್ತೆ. ಬುಕ್ ಮಾಡಿದ್ಮೇಲೆ 10 ರಿಂದ 15 ನಿಮಿಷ ಕಾದ್ರೂ ಕ್ಯಾಬ್ ಬರೋದಿಲ್ಲ. ಆಗ ಕ್ಯಾಬ್ ಅನ್ನ ರದ್ದುಗೊಳಿಸಿ ಇನ್ನೊಂದನ್ನ ಹುಡುಕೋದು ಅನಿವಾರ್ಯವಾಗತ್ತೆ. ಆಗ ರದ್ದತಿ ಶುಲ್ಕ ವಿಧಿಸಲಾಗುತ್ತೆ. 90% ಬಳಕೆದಾರರು ಈ ಸಮಸ್ಯೆಯನ್ನ ಎದುರಿಸಿದ್ದಾರೆ. ಮೂರನೇದು ಸುಳ್ಳು ಮಾಹಿತಿ ಕೊಟ್ಟು ಬುಕ್ ಮಾಡುವಂತೆ ಪ್ರೇರೇಪಿಸೋದು. ಕ್ಯಾಬ್ ಕೇವಲ 1 ನಿಮಿಷ ದೂರದಲ್ಲಿ ಇದೆ ಅಂತ ತೋರಿಸಿದಾಗ ಗ್ರಾಹಕರು ಬುಕ್ ಮಾಡ್ಬಿಡ್ತಾರೆ. ನಂತರ 1 ಅಲ್ಲ 10 ರಿಂದ 12 ನಿಮಿಷ ಆದ್ರೂ ಬರೋದೇ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿನೇ ತಪ್ಪು ಮಾಹಿತಿಯನ್ನ ನೀಡಿ ಬುಕ್ ಮಾಡುವಂತೆ ಪ್ರೇರೇಪಿಸಲಾಗುತ್ತೆ. ಕಡೆಗೆ ರದ್ದುಗೊಳಿಸಿದ್ರೆ ಶುಲ್ಕ ಪಾವತಿ ಮಾಡುವುದು ಅನಿವಾರ್ಯ ಆಗತ್ತೆ. 86% ಬಳಕೆದಾರರು ಇಂತಹ ತೊಂದರೆಯನ್ನ ಅನುಭವಿಸಿದ್ದಾರೆ. ಮತ್ತೆ ಕೆಲವೊಮ್ಮೆ ಬುಕ್ ಮಾಡೋಕೆ ಅಪ್ಲಿಕೇಶನ್ ತೆರೆದಾಗ ದಯವಿಟ್ಟು 1 ನಿಮಿಷ ಕಾಯಿರಿ, ನಾವು ಚಾಲಕನನ್ನ ಹುಡುಕ್ತಿದೀವಿ ಅಂತ ಅದು ಹೇಳುತ್ತೆ. ನಂತರ ಸ್ಕ್ರೀನ್ ಮೇಲೆ ಪಾಪ್ಅಪ್ ಕಾಣಿಸ್ಕೊಳ್ಳುತ್ತೆ. 20 ರೂಪಾಯಿ ಹೆಚ್ಚುವರಿ ಪಾವತಿ ಮಾಡಿದ್ರೆ ಕ್ಯಾಬ್ ಬೇಗ ಬರುತ್ತೆ, 40 ರೂಪಾಯಿ ಪಾವತಿ ಮಾಡಿದ್ರೆ ಇನ್ನೂ ಬೇಗ ಸಿಗತ್ತೆ ಅಂತ ಹೇಳಲಾಗುತ್ತೆ. ಈ ಪಾಪ್ಅಪ್ಗಳು ಬರ್ತಾನೆ ಇರುತ್ತೆ ಮತ್ತು ಇವನ್ನ ತಡೆಯೋಕೆ ಆಯ್ಕೆಗಳು ಇರೋದಿಲ್ಲ. 78% ಬಳಕೆದಾರರು ಇದರ ಕಿರಿಕಿರಿ ಅನುಭವಿಸ್ತಾರೆ. ಮುಂದಿನದ್ದು ಇಂಟರ್ಫೇಸ್ ಹಸ್ತಕ್ಷೇಪ. ಇಂಟರ್ಫೇಸ್ ಅಂದ್ರೆ ಅಪ್ಲಿಕೇಶನ್ ತೆರೆದಾಗ ಕಾಣಿಸಿಕೊಳ್ಳುವ ಪರದೆ. ನೀವು ಬಯಸದಿದ್ದರೂ ಕೆಲವು ಕೆಲಸಗಳನ್ನ ಮಾಡುವ ಹಾಗೆ ಅಪ್ಲಿಕೇಶನ್ ಗಳನ್ನ ವಿನ್ಯಾಸಗೊಳಿಸಲಾಗಿರುತ್ತೆ. ಕ್ಯಾಬ್ ಬರೋದು ತಡವಾದ್ರೂ ರದ್ದುಗೊಳಿಸೋದನ್ನ ತಡೆಯೋಕೆ ಕೆಲವೊಂದು ತಂತ್ರಗಳನ್ನ ಇಲ್ಲಿ ಬಳಸಲಾಗುತ್ತೆ. ಮುಂದಿನದ್ದು ಗಮನ ಬೇರೆ ಕಡೆಗೆ ಹೋಗುವಂತೆ ಮಾಡೋದು, ಅಂದ್ರೆ ಪ್ರಮುಖ ಮಾಹಿತಿಯನ್ನ ಮರೆಮಾಚೋದು. ಟ್ಯಾಕ್ಸಿಯನ್ನ ಬುಕ್ ಮಾಡಿದಾಗ ಅಪ್ಲಿಕೇಶನ್ ಬಹಳಷ್ಟು ಮಾಹಿತಿಗಳನ್ನ ತೋರಿಸುತ್ತೆ, ಆದ್ರೆ ಮಹತ್ವದ ಮಾಹಿತಿಯನ್ನ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗುತ್ತೆ. 71% ಬಳಕೆದಾರರು ನಿಖರವಾದ ಮಾಹಿತಿಯೇ ಸಿಗದೆ ಒದ್ದಾಡ್ತಾರೆ. ಮುಂದಿನದ್ದು ನಿಯಮಗಳು ಮತ್ತು ಷರತ್ತುಗಳು. ಪ್ರತಿಯೊಬ್ಬರೂ ಈ ಸಮಸ್ಯೆಯನ್ನ ಎದುರಿಸ್ತಾರೆ. ಹೊಸ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನಿಯಮಗಳು ಮತ್ತು ಷರತ್ತುಗಳನ್ನ ಒಪ್ಪಿ ಬಟನ್ ಅನ್ನ ಕ್ಲಿಕ್ ಮಾಡಿರ್ತೀವಿ. ಆದ್ರೆ ಈ ನಿಯಮಗಳು ಯಾವ್ದ್ಯಾವ್ದು ಅಂತ ಯಾರಿಗೂ ತಿಳಿದಿರೋದಿಲ್ಲ. ಇವೆಲ್ಲದರಿಂದ ಗ್ರಾಹಕರಿಗೆ ಮಾತ್ರವಲ್ಲದೆ ದೀರ್ಘಾವಧಿಯಲ್ಲಿ ಆ ಪ್ಲಾಟ್ಫಾರ್ಮ್ಗಳಿಗೂ ಹಾನಿ ಉಂಟಾಗುತ್ತೆ. ಯಾಕಂದ್ರೆ ಅವು ವಿಶ್ವಾಸಾರ್ಹತೆ ಕಳೆದುಕೊಳ್ಳುತ್ತೆ. ಪ್ರತಿಯೊಂದು ಉದ್ಯಮದಲ್ಲೂ ಇದು ಸಂಭವಿಸುತ್ತೆ. 2024ರಲ್ಲಿ ಗ್ರಾಹಕ ವ್ಯವಹಾರಗಳ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಊಬರ್, ಓಲಾ ಮತ್ತು ರ್ಯಾಪಿಡೋಗಳಿಗೆ ನೋಟಿಸ್ ಅನ್ನ ಕಳಿಸಿದ್ರು. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಕೂಡ ತನಿಖೆಯನ್ನ ಪ್ರಾರಂಭಿಸಿತು. ಭಾರತೀಯ ಮಾನದಂಡಗಳ ಬ್ಯೂರೋ ಕೂಡ ವಿಶ್ಲೇಷಣೆ ನಡೆಸಿತು. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಈ ಕಂಪನಿಗಳು ಇನ್ನೂ ಅದೇ ಕೆಲಸ ಮಾಡ್ತಿವೆ. ಯಾವುದೇ ಕಂಪನಿ ಹೀಗೆ ಲಕ್ಷಾಂತರ ಬಳಕೆದಾರರನ್ನ ವ್ಯವಸ್ಥಿತವಾಗಿ ದಾರಿ ತಪ್ಪಿಸುವ ಕೆಲಸ ಮಾಡಬಹುದಾ ಅನ್ನೋದು ದೊಡ್ಡ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.